ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವಾರೆವ್ವಾ, ಸಿದ್ದರಾಮಣ್ಣ ಹಾಸನದಲ್ಲಿ ಒಂದಾಟ, ಮಂಡ್ಯದಲ್ಲಿ ಇನ್ನೊಂದಾಟ. ಪ್ರಜ್ವಲ್ ಗೆಲ್ಸೋಕೆ ಸಿದ್ದು ಮೀಟಿಂಗು, ನಿಖಿಲ್ ಪರ ಮಾಡ್ತಿಲ್ವಾ ಬ್ಯಾಟಿಂಗು. ಸಿದ್ದುಗೆ ರೇವಣ್ಣ ಮಗನ ಮೇಲಿರೋ ಅಕ್ರೆ ಕುಮಾರಣ್ಣನ ಮಗನ ಮ್ಯಾಲ್ಯಾಕಿಲ್ಲ. ಕುಮಾರಸ್ವಾಮಿ ಮೇಲಿನ ಸಿದ್ದರಾಮಯ್ಯ ಕೋಪ ಯಾಕೆ ಇನ್ನೂ ತಣ್ಣಗಾಗಿಲ್ಲ. ಮಂಡ್ಯದಲ್ಲಿ ನಿಖಿಲ್ಗೆ ಎಫೆಕ್ಟ್ ಆಗುತ್ತಾ? ಟಗರು ಫ್ಯಾಕ್ಟರ್. ಇದೇ ಹೊತ್ತಿನ ವಿಶೇಷ ಗೇಮ್ ಡಬಲ್ ಗೇಮ್. ರಾಜ್ಯ ಲೋಕಸಮರ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾಲೆ ಇದೆ. ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸೋ ಕೆಲಸಗಳಲ್ಲಿ ಬ್ಯುಸಿ ಇರೋದ್ರ ಜೊತೆಗೆ ಭರ್ಜರಿ ಪ್ರಚಾರವನ್ನ ಕೈಗೊಳ್ತಿದ್ದಾರೆ. ಈ ಬಾರಿಯ ಚುನಾವಣೆ ರಾಜ್ಯದಲ್ಲಿ ಯಾರಿಗೆ ಮುಖ್ಯವೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಮೈತ್ರಿ ಸರ್ಕಾರ ಈ ಲೋಕ ಕದನ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಾರ್ವತ್ರಿಕ ಚುನಾವಣೆ ಮೈತ್ರಿ ಸರ್ಕಾರದ ಅಳಿವು ಉಳಿವನ್ನ ಪ್ರಶ್ನೆ ಎತ್ತಿದೆ. ಈ ಮಧ್ಯೆ ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳಬೇಕಾದ ಮಾಜಿ ಸಿಎಂ ಸಿದ್ದರಾಮಯ್ಯ ಡಬಲ್ ಗೇಮ್ ಆಡ್ತಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಸಿದೆ. ದ್ವಿಮುಖ ಧೋರಣೆ ತೋರಿ ಮೈತ್ರಿ ಸರ್ಕಾರಕ್ಕೆ ಖೆಡ್ಡ ತೋಡ್ತಿದ್ದಾರಾ ಅನ್ನೋ ಶಂಕೆ ಹುಟ್ಟಲು ಆರಂಭಿಸಿದೆ. ಈ ಕುರಿತ ಒಂದು ಇಂಟ್ರೆಸ್ಟಿಂಗ್ ವರದಿ ಎಲ್ಲಿದೆ ನೋಡಿ. ವಾರೆವ್ವಾ, ಸಿದ್ದರಾಮಣ್ಣ ಹಾಸನದಲ್ಲಿ ಒಂದಾಟ, ಮಂಡ್ಯದಲ್ಲಿ ಇನ್ನೊಂದಾಟ. ಪ್ರಜ್ವಲ್ ಗೆಲ್ಲಿಸೋಕೆ ಸಿದ್ದು ಮೀಟಿಂಗು, ನಿಖಿಲ್ ಪರ ಮಾಡಿಲ್ವಾ ಬ್ಯಾಟಿಂಗು. ಸಿದ್ದುಗೆ ರೇವಣ್ಣ ಮಗನ ಮೇಲಿರೋ ಅಕ್ಕರೆ ಕುಮಾರಣ್ಣನ ಮಗನ ಮೇಲ್ಯಾಕಿಲ್ಲ. ದೇಶದಲ್ಲಿ ಹೇಗೆ ಚುನಾವಣೆಯ ಕಾವು ಹೆಚ್ಚಿದೆಯೋ ಹಾಗೆ ಕರ್ನಾಟಕದಲ್ಲೂ ಕೂಡ ಚುನಾವಣಾ ರಣಕಣ ರಂಗೇರಿದೆ. ದಿನದಿಂದ ದಿನಕ್ಕೆ ರಣರಂಗದಲ್ಲಿ ಭರ್ಜರಿ ಬೆಳವಣಿಗೆಗಳು ನಡೀತಾ ಇದೆ. ಒಂದ್ ಕಡೆಯಿಂದ ಅಭ್ಯರ್ಥಿಗಳು ಕೂಡ ನಾಮಪತ್ರ ಸಲ್ಲಿಸ್ತಾ ಬರ್ತಿದ್ದಾರೆ. ಇದೇ ಕಾರಣಕ್ಕೆ ಅಧಿಕೃತವಾಗಿ ಚುನಾವಣಾ ಹಗ್ಗ ಜಗ್ಗಾಟಕ್ಕೆ ಚಾಲನೆ ಸಿಕ್ಕಿದೆ. ರಾಜ್ಯದಲ್ಲಿ ಒಟ್ಟು 28 ಕ್ಷೇತ್ರಗಳಿದ್ದು ಬಿಜೆಪಿ ಎಲ್ಲಾ ಕ್ಷೇತ್ರಗಳಿಂದಲೂ ಕಣಕ್ಕಿಳಿದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಯನ್ನ ಎದುರಿಸ್ತಾ ಇದೆ. ಇದೇ ಕಾರಣಕ್ಕೆ 28 ಕ್ಷೇತ್ರಗಳ ಪೈಕಿ 8 ಜೆಡಿಎಸ್ ಹಾಗೂ 20 ಕಾಂಗ್ರೆಸ್ ಪಾಲಾಗಿದೆ. ಒಗ್ಗಟ್ಟಿನ ಮಂತ್ರ ಜಪಿಸಿಕೊಂಡು ದೋಸ್ತಿಗಳು ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಈ ಬಗ್ಗೆ ಕೈ ಹಾಗೂ ದಳ ವರಿಷ್ಠರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಆದ್ರೀಗ ವಿಚಾರ ಅದಲ್ಲ ನೋಡಿ. ಮೈತ್ರಿ ಸರ್ಕಾರದ ಕಂಟ್ರೋಲ್ ಕೈನಲ್ಲಿ ಇಟ್ಕೊಂಡಿರೋ ಸಿದ್ದರಾಮಯ್ಯ ಡಬಲ್ ಗೇಮ್ ಆಡ್ತಿದ್ದಾರಾ ಅನ್ನೋ ಗುಮಾನಿ ಹುಟ್ಟಲು ಆರಂಭಿಸಿದೆ. ಹೀಗನ್ನೋಕೆ ಬಲವಾದ ಕಾರಣವೂ ಇದೆ. ಕುಮಾರಸ್ವಾಮಿ ಮೇಲಿನ ಸಿದ್ದರಾಮಯ್ಯ ಕೋಪಕ್ಕೆ ಎಲ್ವಾ ಎಂಡ್. ಮಂಡ್ಯದಲ್ಲಿ ನಿಖಿಲ್ಗೆ ಎಫೆಕ್ಟ್ ಆಗುತ್ತಾ? ಟಗರು ಫ್ಯಾಕ್ಟರ್. ಹೌದು, ಸಮನ್ವಯ ಸಮಿತಿ ನಾಯಕ ಮಾಜಿ ಸಿಎಂ ಸಿದ್ದರಾಮಯ್ಯ ಡಬಲ್ ಗೇಮ್ ಆಡ್ತಿದ್ದಾರಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಒನ್ ಸೈಡ್ ಫೇವರ್ ಆಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದಂತಿದೆ. ಮೈತ್ರಿ ಧರ್ಮದಂತೆ ಜೆಡಿಎಸ್ಗೆ ಕಾಂಗ್ರೆಸ್ ಹೈಕಮಾಂಡ್ 8 ಕ್ಷೇತ್ರಗಳನ್ನ ಬಿಟ್ಕೊಟ್ಟಿದೆ. ಜೆಡಿಎಸ್ಗೆ ಸಿಕ್ಕ ಕ್ಷೇತ್ರಗಳ ಪೈಕಿ ಹಾಸನ ಹಾಗೂ ಮಂಡ್ಯ ಕೂಡ ಒಂದು. ಮಂಡ್ಯ ಈ ಬಾರಿ ಎಲ್ಲರ ಗಮನ ಸೆಳೆದ ಕ್ಷೇತ್ರವಾಗಿದೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಅಂಬರೀಶ್ ಪತ್ನಿ ಸುಮಲತಾ ಹಾಗೂ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮುಖಾಮುಖಿಯಾಗಿದ್ದಾರೆ. ಇದೇ ಕಾರಣಕ್ಕೆ ಮಂಡ್ಯ ಹೈ ವೋಲ್ಟೇಜ್ ಫೈಟ್ಗೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಅದೇ ರೀತಿ ಇದೇ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ಧುಮುಕಿರುವ ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿತಿದ್ದಾರೆ. ಆದ್ರೆ ಹಾಸನದಲ್ಲಿ ಇನ್ನಿತರ ಯಾವುದೇ ಹೈ ಪ್ರೊಫೈಲ್ ಅಭ್ಯರ್ಥಿಗಳ ಸ್ಪರ್ಧೆ ಇಲ್ಲ. ಹಾಸನದಲ್ಲಿ ಬಿಜೆಪಿಯೇ ದೋಸ್ತಿಗಳ ಟಾರ್ಗೆಟ್. ಆದ್ರೆ ಮಂಡ್ಯ ಹಾಗಲ್ಲ ನೋಡಿ. ನಾನು ನಿಮ್ಮ ಊರಿನ ಮಲವಳ್ಳಿ ಹುಚ್ಚೇಗೌಡರ ಸೊಸೆ, ಅಭಿಷೇಕ್ ಗೌಡನ ತಾಯಿ, ಈ ಮಣ್ಣಿನ ತಾಯಿ. ನಾನು ನಿಮ್ಮ ಪ್ರೀತಿಯ ಅಂಬರೀಷ್ ಅವರ ಧರ್ಮಪತ್ನಿ, ಈ ಮಣ್ಣಿನ ಹೆಣ್ಮಗಳು. ನಾನು ಈ ಮಣ್ಣಿನ ಹೆಣ್ಮಗಳಾಗಿ, ಈ ಮಂಡ್ಯದ ಸೊಸೆಯಾಗಿ ನಾನಿಲ್ಲಿ ಯಾರು ಅಂತ ಕೇಳೋರಿಗೆ ನಿಮ್ಮೆಲ್ಲರ ಉತ್ತರ ಕಾದಿದೆ ಅಂತ ನನಗೆ ಗೊತ್ತಿದೆ. ಎಷ್ಟು ಜನ, ನಾನು ಇಂಥ ಜನಗಳು ಭಾಳ ಸೇರಿಸಿದ್ದೀನಿ. ಇಂಥ ಕಾರ್ಯಕ್ರಮಗಳು ಇದಕ್ಕಿಂತಲೂ 10 ಪಟ್ಟು 20 ಪಟ್ಟು ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಕಾರ್ಯಕ್ರಮ ಏನು ಮಾಡಿದ್ದೀವಿ. 25ನೇ ತಾರೀಕು ನಾನೇ ಬರ್ತಾ ಇದ್ದೇನೆ. 25ನೇ ತಾರೀಕು ಮಂಡ್ಯದ ಮತದಾರರ ಒಂದು 25ಕ್ಕೆ ನಾಮಪತ್ರ ಸಲ್ಲಿಸ್ತೀವಲ್ಲ, ಆಗ ಚರ್ಚೆ ಮಾಡಿ. ಒಂದೇ ಕಲ್ಲಿನಿಂದ 2 ಹಕ್ಕಿಗೆ ಗುರಿ ಇಟ್ಟರ ಸಿದ್ದರಾಮಯ್ಯ.
ಆದ್ರೆ ಸಿದ್ದರಾಮಯ್ಯನ ಡಬಲ್ ಗೇಮ್ ಇರೋದು ಅಲ್ಲೇ ನೋಡಿ. ಏನಂದ್ರೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಗೆಲ್ಲಿಸೋಕೆ ಪಣ ತೊಟ್ಟಿರೋ ಸಿದ್ದು ಮಂಡ್ಯ ಕಡೆ ಮುಖ ತಿರುಗಿಸಿ ನೋಡ್ತಿಲ್ಲ. ರೇವಣ್ಣ ಈಗಾಗಲೇ ಸಿದ್ದರಾಮಯ್ಯ ಭೇಟಿ ಮಾಡಿ ಬೆಂಬಲಕ್ಕೆ ನಿಲ್ಲುವಂತೆ ಮನವಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಮಗನನ್ನ ಗೆಲ್ಲಿಸಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಹಾಸನದ ತಮ್ಮ ಬಂಟರಿಗೆ ಖಡಕ್ ವಾರ್ನಿಂಗ್ ಕೊಟ್ಟು ಪ್ರಜ್ವಲ್ ರೇವಣ್ಣ ಗೆಲುವಿಗಾಗಿ ಶ್ರಮಿಸಿ ಅಂತ ತಾಕೀತು ಮಾಡಿದ್ದಾರೆ. ಆದ್ರೆ ಮಂಡ್ಯ ವಿಷಯದಲ್ಲಿ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ರೇವಣ್ಣ ಪರ ನಿಂತವರು ಕುಮಾರಸ್ವಾಮಿ ವಿರುದ್ಧ ಗುಟುರು ಹಾಕ್ತವ್ರೆ ಹೆಂಗೆ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮೂಡಿದೆ. ಜೆಡಿಎಸ್ ಹಾಕ್ಬೇಕು ನಿಮ್ ಜಿಲ್ಲೆನಲ್ಲಿ ಇಲ್ಲ ಬಿಜೆಪಿ ಎರಡೇ ದಾರಿ ಇರೋದಲ್ವಾ? ಅದೇ ಅವಕಾಶ ಕೊಡಿ. ಬಿಜೆಪಿ ವೋಟ್ ಆಗೋನಾದ್ರೆ ಎದೊಟ್ಟಾಗ್ರಿ. ವಾಟ್ ಟು ವೋಟ್ ಬಿಜೆಪಿ ಪ್ಲೀಸ್ ಗೋ ಔಟ್. ಬಿಜೆಪಿ ಮಾಡಿ ನಮ್ದೇನ್ ತಕರಾರಿಲ್ಲ. ಬಿಜೆಪಿ ನೀವು ಅವತ್ತಿನಿಂದ ಒಂದು ಕೋಮುವಾದಿ ಪಾರ್ಟಿ ಅಂತ ಕಾಂಗ್ರೆಸ್ ಇರೋದು ನೀವೆಲ್ಲ. ಅವ್ನು ಏ ಮಂಜು ಕೊಟ್ಟು ಹೋದ ತಕ್ಷಣ ದೇಶ ಅಲ್ಲೋಲ್ ಕಲ್ಲೋಲ್ ಆಗ್ಬಿಡ್ತದ. ಏ ಮಂಜು ಮಾತಾಡಿದ್ದೆ ನಾನು. ಪ್ರಜ್ವಲ್ ರೇವಣ್ಣ ಗೆಲ್ಲಿಸಲು ಅಖಾಡಕ್ಕಿಳಿದ ಮಾಜಿ ಸಿಎಂ ಸಿದ್ದು. ಹಾಸನದ ಕಾಂಗ್ರೆಸ್ಸಿಗರಿಗೆ ಬುಲಾವು ಹಾಕಿ ತಗೊಂಡ್ರಲ್ಲ ಕ್ಲಾಸು. ಮಂಡ್ಯದಲ್ಲಿ ಅಷ್ಟೆಲ್ಲ ನಡೀತಾ ಇದ್ರು ಇವತ್ತಿನವರೆಗೂ ಸಿದ್ದು ತುಟಿಕ್ ಪಿಟಿಕ್ ಎಂದಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಏನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ ಅಂತ ಸುಮಲತಾ ಬೆನ್ನಿಗೆ ನಿಂತು ಓಪನ್ ಆಗಿ ನಿಖಿಲ್ಗೆ ವೋಟ್ ಹಾಕ್ಬೇಡಿ ಅಂತಿದ್ರೆ ಸಿದ್ದು ತಲೆ ಕೆಡಿಸಿಕೊಂಡಿಲ್ಲ. ಆದ್ರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೈ ಕಾರ್ಯಕರ್ತರು ಪಿತೂರಿ ಮಾಡ್ತವ್ರೆ. ಒಸಿ ಹುಡುಗರಿಗೆ ಬುದ್ಧಿ ಹೇಳಣ್ಣ ಅಂತ ರೇವಣ್ಣ ಕೇಳಿಕೊಳ್ತಾ ಇದ್ದ ಹಾಗೆ ಹಾಸನದ ಅಖಾಡಕ್ಕಿಳಿದು ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲ ಮನೆಗೆ ಕರೆಸಿಕೊಂಡು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದ್ರೆ ಇದೇ ಕೆಲಸ ಮಂಡ್ಯದಲ್ಲಿ ಮಾಡ್ತಿಲ್ಲ. ಮಂಡ್ಯನ ಡಿಕೆಶಿ ಹೆಗಲಿಗೆ ಹೊರಿಸಿ ಎಸ್ಕೇಪ್ ಆಗವ್ರೆ. ಜೆಡಿಎಸ್ ಹಾಕ್ಬೇಕು ನಿಮ್ ಜಿಲ್ಲೆನಲ್ಲಿ ಇಲ್ಲ ಬಿಜೆಪಿ ಎರಡೇ ದಾರಿ ಇರೋದಲ್ವಾ? ಅದೇ ಅವಕಾಶ ಕೊಡಿ. ಬಿಜೆಪಿ ವೋಟ್ ಆಗೋನಾದ್ರೆ ಎದೊಟ್ಟಾಗ್ರಿ. ವಾಟ್ ಟು ವೋಟ್ ಬಿಜೆಪಿ ಪ್ಲೀಸ್ ಗೋ ಔಟ್. ಒನ್ ಅಂಡ್ ಓನ್ಲಿ ಹಾಸನ, ವೈ ನಾಟ್ ಮಂಡ್ಯ? ಮೈತ್ರಿ ಸರ್ಕಾರದ ದಂಡನಾಯಕ ಸಿದ್ದುನೇ ಹೀಗೆ ದ್ವಿಮುಖ ಧೋರಣೆ ನಿಲುವುಗಳನ್ನ ಹೊಂದಿರೋದು ನೋಡಿದ್ರೆ ಅಚ್ಚರಿಯಾಗ್ತಿದೆ. ಅಸಲಿಗೆ ಕಾಂಗ್ರೆಸ್ನ ಇತರೆ ನಾಯಕರಿಂದ ಸಿದ್ದರಾಮಯ್ಯ ಮೈತ್ರಿ ಧರ್ಮವನ್ನ ಶಿಸ್ತುಬದ್ಧವಾಗಿ ಪಾಲಿಸುವ ವ್ಯಕ್ತಿಯಾಗಬೇಕಿತ್ತು. ಆದ್ರೆ ಸಿದ್ದುನೇ ಮೈತ್ರಿ ಧರ್ಮ ಮರೆತು ಕೇವಲ ರೇವಣ್ಣರ ಪರ, ಪ್ರಜ್ವಲ್ ರೇವಣ್ಣ ಪರ ಮಾತ್ರ ಬ್ಯಾಟ್ ಬೀಸಿ ಸಿಎಂ ಕುಮಾರಸ್ವಾಮಿ ಪರ ಬ್ಯಾಟ್ ಬೀಸೋಕೆ ಮೀನಾಮೇಷ ಎಣಿಸ್ತಾ ಇರೋದು ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಿದ್ದುಗ್ಯಾಕೆ ರೇವಣ್ಣ ಪುತ್ರನ ಮೇಲೆ ಇರೋ ಪ್ರೀತಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಮೇಲೆ ಯಾಕಿಲ್ಲ? ಹಳೆ ಪ್ರೀತಿ ರೇವಣ್ಣ ಮೇಲೆ ಹಾಗೇ ಇದೆಯಾ? ಕುಮಾರಣ್ಣ ಮೇಲೆ ಅದೇ ಹಳೆ ದ್ವೇಷ ಇದೆಯಾ? ಹಾಗಾದ್ರೆ ರೇವಣ್ಣ ಮೇಲೆ ಇರೋದು ಅದೆಂತ ಪ್ರೀತಿ, ಕುಮಾರಣ್ಣ ಮೇಲಿರೋದು ಅದೆಂತ ದ್ವೇಷ? ಸಿದ್ದು ಯಾಕೀಗೆ ಡಬಲ್ ಗೇಮ್ ಆಡ್ತವ್ರೆ? ಮಂಡ್ಯದಲ್ಲೊಂದು ಹಾಸನದಲ್ಲೊಂದು ಆಟ ಆಡ್ತವ್ರೆ. ಎಲ್ಲಿದೆ ನೋಡಿ ಆ ಇಂಟ್ರೆಸ್ಟಿಂಗ್ ಕಹಾನಿ. ಸಿದ್ದುಗೆ ರೇವಣ್ಣ ಮಗನ ಮೇಲಿರೋ ಅಕ್ರೆ ಕುಮಾರಣ್ಣನ ಮಗನ ಮೇಲೆ ಯಾಕಿಲ್ಲ? ಕುಮಾರಸ್ವಾಮಿ ಮೇಲಿನ ಸಿದ್ದರಾಮಯ್ಯ ಕೋಪ ಯಾಕೆ ಇನ್ನೂ ತಣ್ಣಗಾಗಿಲ್ಲ? ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮೊದಲಿನಿಂದಲೂ ರೇವಣ್ಣ ಅಂದ್ರೆ ಒಂಥರ ಸಾಫ್ಟ್ ಕಾರ್ನರ್. ಅದು ಜೆಡಿಎಸ್ ಪಾಳ್ಯದಲ್ಲಿದ್ದಾಗಿನಿಂದಲೂ ಎಲ್ಲಿಲ್ಲದ ಪ್ರೀತಿ. ಅವರಿಬ್ಬರ ನಡುವೆ ಒಂದು ಬಾಂಡಿಂಗ್ ಇದ್ದೇ ಇದೆ. ಹಾಗಾಗಿ ಸಿದ್ದು ಸಿಎಂ ಆಗಿದ್ದಾಗಲೂ ರೇವಣ್ಣ ಸೀದಾ ಸಿದ್ದು ಆಫೀಸ್ಗೋಗಿ ಕೂತು ತನ್ನ ಫೈಲ್ಗಳಿಗೆ ಸಹಿ ಹಾಕಿಸ್ಕೊಳ್ತಾ ಇದ್ರು. ಇಂಥ ರೇವಣ್ಣ ಕೂಡ ಸಿದ್ದುನ ಮೊದಲಿನಿಂದಲೂ ಸಿಎಂ ಆಗಲಿ ಅಂತ ಬಯಸ್ತಾ ಇದ್ರು. ಸಿದ್ದು ಡಿಸಿಎಂ ಆಗಿದ್ದಾಗಲೇ ಸಿದ್ದರಾಮಣ್ಣ ಸಿಎಂ ಆಗ್ಬೇಕು ಎಂದಿದ್ರು. ಇದೇ ಕಾರಣಕ್ಕೂ ಏನೋ ಸಿದ್ದುಗೆ ರೇವಣ್ಣ ಕಂಡ್ರೆ ಪ್ರೀತಿ. ಇವತ್ತಿನವರೆಗೂ ತಮ್ಮ ಹಳೆ ಪ್ರೀತಿ ವಿಶ್ವಾಸವನ್ನ ಮಣ್ಣಾಗೋಕೆ ಬಿಟ್ಟಿಲ್ಲ. ಆದ್ರೆ ಕುಮಾರಸ್ವಾಮಿ ಕತೆ ಆಗಲ್ಲ. ಮೊದಲಿನಿಂದಲೂ ಸಿದ್ದುಗೆ ಕುಮಾರಸ್ವಾಮಿ ಕಂಡರೆ ಆಗದು. 2 ಬಾರಿ ಸಿದ್ದುಗೆ ಸಿಎಂ ಆಗೋದನ್ನ ತಪ್ಪಿಸಿದ್ರು ಅನ್ನೋ ಕೋಪ. ದೇವೇಗೌಡರು ತಮ್ಮನ್ನ ಸಿಎಂ ಮಾಡೋ ಅವಕಾಶ ಇದ್ರೂ ಮಗನಿಗಾಗಿ ಮಾಡಲಿಲ್ಲ ಅನ್ನೋ ಕೋಪ ಸಿದ್ದುನಲ್ಲಿ ಬಲವಾಗಿ ಊರಿಬಿಟ್ಟಿದೆ. ಹಾಗಾಗಿ ಮಂಡ್ಯದಲ್ಲಿ ಕೈ ಕಾರ್ಯಕರ್ತರು ಸೆಡ್ಡೊಡೆದು ನಿಖಿಲ್ ವಿರುದ್ಧ ಪ್ರಚಾರ ಮಾಡ್ತಾ ಇದ್ರು. ಸಿದ್ದು ಮಾತ್ರ ಇವತ್ತಿನವರೆಗೂ ಮಂಡ್ಯ ರಾಜಕಾರಣದ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ.
ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಅಡ್ಡವಾಗಿದ್ದ ಮಾಜಿ ಸಚಿವ ಎ ಮಂಜು ಬಳಿಯೂ ಸಿದ್ದು ಮಾತನಾಡಿದ್ದಾರಂತೆ. ಇನ್ನು ಇವತ್ತು ಹಾಸನದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮನೆ ಬಾಗಿಲಿಗೆ ಕರೆಸಿಕೊಂಡು ಪ್ರಜ್ವಲ್ ಪರ ಕೆಲಸ ಮಾಡುವಂತೆ ಆದೇಶವನ್ನ ಕೊಟ್ಟಿದ್ದಾರೆ. ರೇವಣ್ಣ ಆಣೆ ಪ್ರಮಾಣ ಮಾಡಲಿ, ಆಮೇಲೆ ನಾವು ಕೆಲಸ ಮಾಡೋದು ಅಂತ ಪಟ್ಟು ಹಿಡಿದಿದ್ದ ಕೈ ಕಾರ್ಯಕರ್ತರನ್ನ ಮನವೊಲಿಸುವಲ್ಲಿ ಯಶಸ್ವಿನೂ ಆಗಿದ್ದಾರೆ. ಆದ್ರೆ ಸಿಎಂ ಮಗ ನಿಖಿಲ್ ವಿಷಯದಲ್ಲಿ ಮಾತ್ರ ಸಿದ್ದು ಸೇಡು ತೀರಿಸಿಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಮಂಡ್ಯನ ಸಿಎಂ ಗೆಳೆಯ ಡಿಕೆಶಿಗೆ ವಹಿಸಿದ್ರ ಮರ್ಮ ಏನು? ದಂಡ ನಾಯಕನೇ ಹೀಗೆ ಮೈತ್ರಿ ಧರ್ಮಕ್ಕೆ ಕೂತು ತರೋದೇನು? ಹಾಸನಕ್ಕಿಂತ ಮಂಡ್ಯದಲ್ಲಿ ಕೈ ಮತ್ತು ದಳದ ನಾಯಕರ ನಡುವೆ ಕಂದಕವೇ ಸೃಷ್ಟಿಯಾಗಿದೆ. ಇನ್ನು ಮಂಡ್ಯದಲ್ಲಿ ಬಂಡೆದ್ದವರೆಲ್ಲ ಸಿದ್ದು ಶಿಷ್ಯರೇ. ಇಷ್ಟಾದ್ರೂ ಸಿದ್ದು ತುಟಿ ಬಿಚ್ಚಿಲ್ಲ. ಹಾಸನದಲ್ಲಿ ತೋರಿದ ಅಕ್ಕರೆ ಮಂಡ್ಯದಲ್ಲಿ ತೋರ್ತಾ ಇಲ್ಲ. ಸಿದ್ದು ಮನಸ್ಸು ಮಾಡಿದ್ರೆ ಮಂಡ್ಯದ ಸಮಸ್ಯೆ ಕೂದಲೆತ್ತಿದಷ್ಟು ಸುಲಭವಾಗಿ ಸಾಲ್ವಾಗಿ ಬಿಡುತ್ತೆ. ಆದ್ರೆ ಸಿದ್ದು ಮಾತ್ರ ಅದಕ್ಕೆ ಮನಸ್ಸು ಮಾಡ್ತಿಲ್ಲ ಅನ್ನೋ ಆರೋಪ ಇದೆ. ಮಂಡ್ಯದಿಂದ ತಾವು ಅಂತರ ಕಾಯ್ದುಕೊಳ್ಳಲೆಂದೇ ಮಂಡ್ಯವನ್ನ ತುಂಬಾ ನಾಜೂಕಾಗಿ ಸಿಎಂ ಗೆಳೆಯ ಡಿಕೆಶಿ ಹೆಗಲಿಗೇರಿಸಿ ಜಾರಿಕೊಂಡಿದ್ದಾರೆ. ಏನೇ ಆದ್ರೂ ಅದರ ಹೊಣೆ ಡಿಕೆಶಿ ಮೇಲೆ ಏರಿಸಿ ತಾವು ಕಳಚಿಕೊಳ್ಳೋ ಸಂಚು ಮಾಡಿದ್ದಾರಂತೆ. ಡಿಕೆಶಿ ಅಂತೂ ಪ್ರಾಮಾಣಿಕವಾಗಿ ಮಂಡ್ಯದ ಸಮಸ್ಯೆ ಬಗೆಹರಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಆಲ್ವೇಸ್ ಕುಮಾರಸ್ವಾಮಿ ಯಾವತ್ತೂ ರಿಸ್ಕ್ ತಗೊಂಡು ಪಾಲಿಟಿಕ್ಸ್ ಮಾಡೋರು, ಸೇಫ್ ಪಾಲಿಟಿಕ್ಸ್ ಮಾಡೋರಲ್ಲ, ಹೋರಾಟಗಾರ ಅವರು. ಅವರಾಗ್ಲಿ ಅವ್ರ ತಂದೆಯವರಾಗ್ಲಿ ಎಲ್ಲ ಕಷ್ಟ ಕಾಲದಲ್ಲೂ ಫೈಟ್ ಮಾಡೋರೆ. ಒಬ್ಬ MLA ನಿಂತ್ಕೊಂಡು ಹೋದ ತಕ್ಷಣ ಚೆನ್ನಗಪ್ಪನ ಮಗ ರಾಜೀನಾಮೆ ಕೊಟ್ಟು ಹೋದ ತಕ್ಷಣ ಕೊನೆಗೆ ಪಾಪ ಪಕ್ಷ ಉಳಿಸ್ಬೇಕು ಅಂತ ತನ್ನ ಧರ್ಮ ಪತ್ನಿನೇ ಚುನಾವಣೆಗೆ ನಿಲ್ಲಿಸಿದ್ರು, ಎಲ್ಲಿ ಮಧುಗಿರಿಲಿ. ಸೊ ಅಷ್ಟು ದೊಡ್ಡ ರಿಸ್ಕನ್ನು ಪಕ್ಷಕ್ಕೋಸ್ಕರ ತೆಗೆದುಕೊಳ್ಳೋಂಥ ವ್ಯಕ್ತಿತ್ವ, ಕುಟುಂಬ ಅದು. ಸೊ ಪಾರ್ಟಿ ಈಸ್ ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಿಂದ ಅವರು ಅವರೇನು ನಿಲ್ಲಿಸ್ಬೇಕಾದ್ದೇನಿಲ್ಲ. ಆದರೆ ನಮ್ಮ ಪಾರ್ಟಿ MLA ಹೋಗ್ಬಿಟ್ನಲ್ಲ ಅಂತೇಳಿ ಕೊನೆಗೆ ಅವ್ರಿಗೆ ಏರಿಯಾ ಅಲ್ಲದೆ ಹೋದ್ರೂ ಕೂಡ ಈ ಟುಕ್ ಎ ವೆರಿ ಬಿಗ್ ರಿಸ್ಕ್. ಸೊ ಹಂಗೆ ಈ ಸಂದರ್ಭದಲ್ಲಿ ಅವರೇನು ನಿಲ್ಲಿಸ್ಬೇಕು ಅಂತ ಏನಿರಲಿಲ್ಲ. ಎಲ್ಲ ಶಾಸಕರು, ಕಾರ್ಯಕರ್ತರು ಎಲ್ಲ ಸೇರಿ ನೀವು ನಿಲ್ಲಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗೆ ಅವರ ಇವ್ರ ಮೇಲೆ, ಒತ್ತಡದ ಮೇಲೆ ಅವ್ರು ಮಾಡಿದ್ರು. ಡಿಕೆಶಿ ಏನೋ ಕಾರ್ಯಕರ್ತರಿಗೆ ಒತ್ತಡ ಇದೆ, ಅಸಮಾಧಾನ ಇದೆ, ಬಗೆಹರಿಯುತ್ತೆ, ಬದಲಾವಣೆ ಆಗುತ್ತೆ ಅಂತಾರೆ. ಆದ್ರೆ ಅದು ಬಗೆಹರಿಯೋದು ಖುದ್ದು ಸಿದ್ದುಗೆ ಇಷ್ಟ ಇಲ್ಲ. ಹಾಗಿರುವಾಗ ಮಂಡ್ಯ ಸಮಸ್ಯೆ ಬಗೆಹರಿಯೋಲ್ಲ, ಇದು ಬಗೆಹರಿಯೋಲ್ಲ ಅಂತಾನೋ ಏನೋ ಸಿಎಂ ಕೂಡ ಇವತ್ತು ಸಿಡಿದೆದ್ದಿದ್ದಾರೆ. ಮಂಡ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ, ಹಾಸನದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ. ಮಂಡ್ಯದಲ್ಲಿ ಪಾಪ ಕೆಲವು ನಾಯಕರುಗಳು ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ, ಹಿಂಬಾಗಿಲಿನಿಂದ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಂಥವ್ರ ಜೊತೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಈಗ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಮಾಹಿತಿ ಏನಿದೆ. ನನ್ನ ಕಾರ್ಯಕರ್ತರು ಸಮರ್ಥರಿದ್ದಾರೆ. ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರನ್ನ ನಂಬೋದ್ರ ಬದಲು ಯಾರು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾರೆ, ನಾನು ಎಲ್ರಿಗೂ ದೋಷ ಕೊಡೋದಿಲ್ಲ. ಅಲ್ಲಿ ಒರಿಜಿನಲ್ ಕಾಂಗ್ರೆಸ್ನವ್ರು ಏನಿದ್ದಾರೆ ಅವರಲ್ಲಿ ಸಾಕಷ್ಟು ಜನ ನಮ್ಮ ಪರವಾಗಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು. ಆದರೆ ಅಲ್ಲಿ ಕೆಲವರಿದ್ದಾರೆ, ಗೊತ್ತಿದೆ ನನಗೆ. ನಾನು ನನ್ನ ಸ್ವಾಭಿಮಾನ ಕಳ್ಕೊಂಡು ಅವ್ರ ಮುಂದೆ ಹೋಗಿ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ನನಗೆ ಬರೋದೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಮೂಲ ಕಾಂಗ್ರೆಸ್ಸಿಗರು ಏನಿದ್ದಾರೆ ಹಲವಾರು ಜನ ಇವತ್ತು ಪ್ರೀತಿಯಿಂದ ಹಾರೈಸಿದ್ದಾರೆ. ಉದಾಹರಣೆಗೆ ಜಿ ಮಾದೇಗೌಡರು, ನಿಖಿಲ್ ಅವರಿಗೆ ದೇವೇಗೌಡರು ಸಮಕಾಲೀನರವರು ಸಂಪೂರ್ಣವಾಗಿ ಮನಸ್ತೃಪ್ತಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಆತ್ಮಾನಂದ ಅವರು ಮಾಡಿದ್ದಾರೆ. ಇನ್ನೂ ಹಲವಾರು ಮನೆಗಳಿಗೆ ಹೋಗಿದ್ದಾನೆ ನಿಖಿಲ್. ಇವತ್ತು ನಮ್ಮ ಕೃಷ್ಣ ಅವರು ಸ್ಪೀಕರ್ ಅವರಿದ್ದರು, ಮಾಜಿ ಸ್ಪೀಕರ್ ಅವರು ನಮ್ಮಲ್ಲೇ ಇದ್ದವರು. ಅವರು ರಾಜಕೀಯದಿಂದ ಸ್ವಲ್ಪ ನಿರ್ಲಿಪ್ತವಾಗಿ ದೂರ ಇದ್ದಾರೆ. ಅವರು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಅವನು ಯಾರ್ಯಾರನ್ನ ಭೇಟಿ ಮಾಡಬೇಕು ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳನ್ನ ಭೇಟಿ ಮಾಡಿದ್ದಾನೆ. ಆದರೆ ಕೆಲವರು ಈಗಾಗಲೇ ಪಾಪ ಮುಂದುವರೆದು ಬಿಟ್ಟಿದ್ದೇವೆ, ನಾವು ಬರಲಿಕ್ಕೆ ಹೇಗಾಗುತ್ತೆ ಅಂತಕ್ಕಂಥದ್ದು ಏನಿದೆ ಈಗಲೂ ಅವ್ರಿಗೆ ಹೇಳ್ತಕ್ಕಂಥದ್ದು ಪಶ್ಚಾತ್ತಾಪ ಆಗಿದೆ. ಯಾರು ರಾಜಕೀಯದಲ್ಲಿ ಶತ್ರುಗಳು ಮಿತ್ರರು ಅಂತಕ್ಕಂಥದ್ದಿಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತು ತೀರ್ಮಾನ ಮಾಡಿದ್ದಾರೆ, ಮಂಡ್ಯ ಒಂದು ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ ಮೈತ್ರಿ ಸರ್ಕಾರದಲ್ಲಿ. ಇವರು ಇವರದೇ ಆದಂಥ ಹಠದ ಸ್ವಭಾವದಿಂದ ಏನೋ ಹಿಂದಿನ ದ್ವೇಷ ತೀರಿಸ್ಕೊತೀವಿ ಅಂತ ಹೇಳಿ ಹೋಗೋದಾದರೆ ಸಂತೋಷ, ಅವ್ರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು.
ಬಾಯಲ್ಲಿ ಎಷ್ಟೇ ಮೈತ್ರಿ ಜಪಿಸಲಿ ಸಿದ್ದುಗೆ ಮಾತ್ರ ಕುಮಾರಸ್ವಾಮಿ ಮೇಲಿನ ಹಳೆ ಕೋಪ ಆರಿಲ್ಲ. ಹಾಗಾಗಿ ಮಂಡ್ಯ ಸಮಸ್ಯೆಯನ್ನ ಹಾಗೆ ಜೀವಂತವಾಗಿಟ್ಟು ಹಾಸನ ಸಮಸ್ಯೆ ಪರಿಹಾರಕ್ಕೆ ಹಠಕ್ಕೆ ಬಿದ್ದಿದ್ದಾರೆ. ಅಲ್ಲದೆ ರಾಜಕೀಯ ಬದ್ಧ ವೈರಿ ದೇವೇಗೌಡರನ್ನೇ ರಾಜಕೀಯವಾಗಿ ದ್ವೇಷಿಸೋ ಸಿದ್ದರಾಮಯ್ಯ ಗೌಡ್ರ ಮಕ್ಕಳು ಹಾಗೂ ಮೊಮ್ಮಕ್ಕಳ ವಿಷಯದಲ್ಲಿ ವಿಭಿನ್ನ ನಿಲುವು ತೋರಿ ಅಚ್ಚರಿ ಮೂಡಿಸ್ತಾ ಇದ್ದಾರೆ. ಸಿದ್ದು ಮನಸ್ಸು ಮಾಡಿದ್ರೆ ಮಂಡ್ಯದ ಸಮಸ್ಯೆ ಉಫ್ ಅಂತ ಆರಿ ಹೋಗ್ತಿತ್ತು. ಸಿದ್ದು ಮನಸ್ಸು ಮಾಡಿದ್ರೆ ನಿಖಿಲ್ ಗೋಲಿ ಹೊಡೆದಷ್ಟೇ ಈಸಿಯಾಗಿ ಗೆಲ್ತಾರೆ. ಸಿದ್ದು ನಿರ್ಧಾರ ಮಾಡಿದ್ರೆ ಸಿಎಂ ಮಂಡ್ಯ ಕಡೆ ತಲೆ ಹಾಕೋದೇ ಬೇಕಾಗಿಲ್ಲ. ಆದ್ರೆ ಸಿದ್ದು ಮನಸ್ಸು ಮಾಡಲ್ಲ. ಯಾಕಂದ್ರೆ ಇವತ್ತು ಮಂಡ್ಯದಲ್ಲಿ ಏನೇ ನಡೀತಾ ಇದ್ರು ಅದೆಲ್ಲ ಸಿದ್ದರಾಮಯ್ಯನವರ ಅಣತಿಯಂತೆಯೇ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ನಿಜಾನಾ? ಇಲ್ಲಿದೆ ನೋಡಿ. ಮಂಡ್ಯ ರಗಡ್ ಆಗೋದಕ್ಕೆ ಸಿದ್ದುನೇ ಕಾರಣನಾ? ಬಂಡೆದ್ದಿರೋ ಕೈ ಕಾರ್ಯಕರ್ತರ ಹಿಂದಿರೋದು ಸಿದ್ದುನೇನಾ? ಇದೆಲ್ಲ ಊಹಾಪೋಹ ಅಂತ ಅನ್ಸಿದ್ರು ಮೊದಲಿನಿಂದಲೂ ಈ ಮಾತು ಕೇಳಿ ಬರ್ತಾನೆ ಇದೆ. ಇನ್ನು ಇವತ್ತು ಸಿದ್ದರಾಮಯ್ಯ ನಡೆದುಕೊಂಡಿರುವ ಚಾಣಾಕ್ಷ ನಡೆ ನೋಡಿದ್ರೆ ಇದ್ರೂ ಇರಬಹುದು ಅನ್ನೋ ರಾಗ ಕೇಳಿ ಬರುತ್ತೆ. ಇದ್ರೂ ಇರಬಹುದೇನೋ, ಅದೇ ಸತ್ಯ. ಮಂಡ್ಯ ಹೀಗೆ ರಗಡ್ ಆಗೋದಕ್ಕೆ ಸಿದ್ದುನೇ ಕಾರಣ. ಅಷ್ಟಿಲ್ಲದೆ ಸಿದ್ದುಗೆ ತೊಡೆ ತಟ್ಟಿ ಕೈ ಕಾರ್ಯಕರ್ತರು ಸುಮಕ್ಕನ ಬೆನ್ನಿಗೆ ನಿಲ್ತಾರಾ ಅಂತ ಮಂಡ್ಯದ ಹಾದಿ ಬೀದಿಯಲ್ಲಿ ಈ ಮಾತು ಕೇಳೋದಕ್ಕೆ ಶುರುವಾಗಿದೆ. ಅಷ್ಟೇ ಅಲ್ಲ, ಸುಮಲತಾ ಅವರನ್ನ ಛೂ ಬಿಟ್ಟಿರೋದು ಕೂಡ ಸಿದ್ದು ಅನ್ನೋ ಮಾತು ಕೇಳಿ ಬಂದಿದೆ. ಮಂಡ್ಯ ಪ್ರತಿ ಕಬ್ಬಿನ ಗದ್ದೆಯಲ್ಲೂ ಇದೇ ಮಾತು ಹರಿದಾಡ್ತಾ ಇದೆ. ಈ ಸಿದ್ದರಾಮಯ್ಯ ಹಿಂದಿಂದ ಕೀ ಕೊಟ್ಟಿರೋದಕ್ಕೇನೆ ಆಯಮ್ಮ ನಿಂತಿರೋದು. ಸಿದ್ದರಾಮಯ್ಯ ಒಂದು ಮಾತು ಬೇಡಮ್ಮ ಅಂದಿದ್ರೆ ಸುಮಕ್ಕ ನಿಲ್ತಿರ್ಲಿಲ್ಲ. ಎಲ್ಲ ಈ ವೈಯಂದೆ ಚಿತಾವಣೆ ಅಂತ ಮಂಡ್ಯದ ಪ್ರತಿ ಹೈಕಳು ಮಾತಾಡೋದಕ್ಕೆ ಶುರುವಾಗಿದ್ದಾರೆ. ಇವತ್ತು ನೋಡ್ರಿ, ಅಂಬರೀಷ್ ಅಣ್ಣ ಗೆದ್ದ ಯಾರ್ಗ್ರಿ ಉಪಯೋಗ ಆಯ್ತು? 4 ಜನ, 20 ಜನ, 100 ಜನಕ್ಕೆ ಅನುಕೂಲ ಆಯ್ತು. ಏನ್ರಿ ಕೆಲಸ ಮಾಡೋರು ಅವರು? ಯಾರೊಬ್ಬ ಯಾವ್ದೋ ಹೋಟ್ಲಿಗೆ ಮಂಡ್ಯಕ್ಕೆ ಬರೋರು, ಆ ಹೋಟ್ಲಲ್ಲಿ ಕೂತ್ಕೊಳ್ಳೋರು, ಉಣ್ಕೊಳ್ಳೋರು, ತಿನ್ಕೊಳ್ಳೋರು, ಹೋಗೋರು, ಅವ್ರಿಗೆ ದುಡ್ಡಾಯ್ತು. ರೈತರಿಗೇನ್ರಿ ದುಡ್ಡಾಯ್ತು? ನೋಡ್ರಿ, ಇದ್ರಲ್ಲಿ ಸಿದ್ದರಾಮಯ್ಯಂದು ಕೈ ಒಡಾಯ್ತೆ. ಇವಮ್ಮ ಒಯ್ಯ ಒಂದ್ ಮಾತು ಹೇಳಿದ್ರೆ ನಿಂತ್ಕತಿರ್ಲಿಲ್ಲ. ಈಗ್ಲೂ ಎತ್ತಲಿಕ್ಕಿರೋದೇ ಈ ಒಯ್ಯ ನಿಂತ್ಕೋ ಇನ್ನು ಇಂಡಿಪೆಂಡೆಂಟ್ ಹೆಂಗೆ ಅನ್ಬಿಟ್ಟು ಸಿದ್ದರಾಮಯ್ಯನ ಹೇಳಿರೋದು. ಈ ಬಣ್ಣದ ನಾಟಕಕ್ಕೆ ಇವ್ರು ಯಾರು ಎದ್ರಲ್ಲ. ನೋಡ್ರಿ, ಇಂಥ ಶತ್ರುಗಳು ಇರೋದಕ್ಕೇನೆ ನಮ್ ಕುಮಾರಣ್ಣ ಇಲ್ಲಿವರೆಗೂ ಜಯ ಬೇರೆ ಬಾರಿಸ್ಕೊ ಬರ್ತಾ ಇರೋದು ಎಲ್ಲಾ ಕಡೆ. ನೀನು ಎತ್ತಲಿಕ್ಕೂ ನಮ್ಮ JDS ಕಾರ್ಯಕರ್ತರು ಅವರಲ್ಲ, ನಂಬರ್ 1 JDS ಕಾರ್ಯಕರ್ತರು ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಕುಮಾರಣ್ಣಗೋಸ್ಕರ. ನೋಡ್ರಿ, ಆನೆ ಒಂದೇ ನ್ಯಾರಕ್ಕೆ ಹೋಯ್ತದೆ, ಹಾವು ಒಂದೇ ನ್ಯಾರಕ್ಕೆ ಹೋಯ್ತದೇನ್ರಿ? ದೊಂಕ ಪಿಂಕಿಗೆ ಹೋಯ್ತದೆ. ಆನೆ ಕುಮಾರಣ್ಣ, ಹಾವುಗಳು ನೀವು. ಕುಮಾರಣ್ಣನ್ಗೆ ಏನು ಮಾಡಕ್ ಆಯ್ಕಿಲ್ಲ. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಯ್ಕಿಲ್ಲ. ಕುಮಾರಣ್ಣ ನಂಬರ್ 1. ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗೋ ಕೆಪಾಸಿಟಿ ಕುಮಾರಣ್ಣಂಗೈತೆ. ಕುಮಾರಣ್ಣ ಕರ್ನಾಟಕದ ಹುಲಿ, ಸಿಂಹ. ಇಂಥ ಸಿಂಹನ ನೀವ್ ಎದುರಿಸ್ಬೇಕು ಅಂದ್ರೆ ನೋಡ್ರಿ, ಇವರೆಲ್ಲ ಏನ್ ಗೊತ್ತೇನ್ರಿ, ಹೊಸ ಲೀಡರ್ಗಳದು ಮುಖ್ಯಮಂತ್ರಿ ಮಗನ್ನ ಸೋಲ್ಸಕ್ಕೆ ಸಂಚು ಹಾಕ್ತಾವ್ರೆ. ಈ ಸಂಚು JDS ಕಾರ್ಯಕರ್ತರು ಮುಂದೆ ನಡೀಕಿಲ್ಲ. ನಮ್ಮಂತವ್ರು ಇದ್ದೀವಿ JDS ಕಾರ್ಯಕರ್ತರುಗಳು. ಕುಮಾರಣ್ಣನ ಮಗನ್ನ ಹೆಂಗ್ ಜಯಬೇರಿ ಬಾರಿಸ್ತೀವಿ ನೋಡ್ರಿ. ಬಣ್ಣದವರು ಇವತ್ ಬರ್ತಾರೆ, ನಾಳೆ ಹೋಯ್ತಾರೆ. ಮಾತಾಡಿದ್ರೆ ಫಿಲಂ ಆಕ್ಟರ್ಗಳು ಹೇಳ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಹುಡ್ತೆ, ನಾನು ಮಂಡ್ಯ ಜಿಲ್ಲೆಯಲ್ಲಿ ಹುಡ್ತೆ ಅಂತ ಯಾಕೆ ಹೇಳೋ? ಮಂಡ್ಯ ಜಿಲ್ಲೆಯವರು ಬಕ್ರನ್ ಮಾಡ್ಕೊಬಿಟ್ಟವ್ರೆ. ಮಂಡ್ಯ ಜಿಲ್ಲೆನ ಅವ್ರು ನಾವೇನ್ ಬಕ್ರಾಗಳಲ್ಲ. ನೀನೇನಿದ್ರು ಫಿಲಂ ಆಕ್ಟರ್ ಬಣ್ಣ ಹಾಕೊಂಡ್ ನಾಟಕ ಆಡ್ಬಿಟ್ಟು ಕುಣ್ಬಿಟ್ಟು ಹೋಯ್ತೀಯ. ಒಂದ್ ಪಿಕ್ಚರ್ಗೆ 6 ಕೋಟಿ ರೂಪಾಯಿ ತಗತಿಯಲ್ಲ, ಯಾರಿಗ್ರಿ ರೈತರು ಕೊಡ್ತಾ ಇದೀಯ ನೀನು? ದರ್ಶನ್ ಎಸ್ ಇವತ್ತು ಅಮ್ಮನ್ ಕಡೆ ಬಂದ್ಬಿಟ್ಟಿದ್ರಲ್ಲ, ಅಮ್ಮನ್ ಗೆಲ್ಸ್ಬಿಟ್ಟು ನೀವು ಮಂಡ್ಯ ಜಿಲ್ಲೆಲೆ ಇರ್ತೀರೋ? ನೀವು ಮನೆ ಮಾಡ್ಕ ಇರ್ತೀರೋ? ಇರಕ್ಕಾರದ ನಿಮ್ ಕೈಲಿ? ಹಾವಿನ ದ್ವೇಷ 12 ವರ್ಷ, ಸಿದ್ದು ರೋಷ 100 ವರ್ಷ. ಹೈಕಮಾಂಡ್ಗೆ ಕಟ್ಟುಬಿದ್ದು ಮೈತ್ರಿ ಜಪ ಪಠಿಸ್ತಿರುವ ಸಿದ್ದುನೇ ಈ ಮೈತ್ರಿ MP ಎಲೆಕ್ಷನ್ ತನಕ ಅಂತ ಅದೆಷ್ಟೋ ಬಾರಿ ತಮ್ಮವರ ಬಳಿ ಹೇಳ್ಕೊಂಡಿರೋದು ಈಗೇನೂ ಗುಟ್ಟಾಗಿ ಉಳಿದಿಲ್ಲ. ಇವತ್ತಿಗೂ ಸಿದ್ದುಗೆ ಕುಮಾರಸ್ವಾಮಿ ಮೇಲೆ ಅಷ್ಟಕ್ಕಷ್ಟೇ. ಅದೇ ಕಾರಣಕ್ಕೆ ಸೀಟು ಹಂಚಿಕೆಯಲ್ಲಿ ಏನೆಲ್ಲ ಆಯ್ತು ಅಂತಾನೂ ಗೊತ್ತಿದೆ. ಕುಮಾರಸ್ವಾಮಿ ನಾವು ಭಿಕ್ಷುಕರಲ್ಲ ಅಂದ್ರೆ ಇತ್ತ ಸಿದ್ದು ನಮ್ಮ ಮೇಲೆ ನಂಬಿಕೆ ಇಲ್ಲದಂಗಾಯ್ತು ಅಂತ ಟಾಂಗ್ ಕೊಟ್ಕೊಂಡೇ ಓಡಾಡಿದ್ರು. ಈಗ ಚುನಾವಣೆ ಹತ್ರ ಆಗ್ತಿದ್ದ ಹಾಗೆ ಒಗ್ಗಟ್ಟಿನ ಮಂತ್ರ ಜಪಿಸಿ ಬಲ ಪ್ರದರ್ಶನಕ್ಕೆ ಮುಂದಾಗವ್ರೆ. ಆದ್ರೆ ಇದು ಮಂಡ್ಯದಲ್ಲಿ ಮಾತ್ರ ಅನ್ವಯ ಇಲ್ಲ ಅಂತ ಗಟ್ಟಿ ಮನಸ್ಸು ಮಾಡೋರ ಗೊತ್ತಿಲ್ಲ. ಆದ್ರೆ ಸಿದ್ದು ಒಂದು ಆವಾಜ್ಗೆ ಮಂಡ್ಯ ಸಮಸ್ಯೆ ಉಫ್ ಅಂತ ಆರಿ ಹೋಗುತ್ತೆ. ಈ ವಿಷಯ ಗೊತ್ತಿದ್ರೂ ಸಿದ್ದು ಹಾಸನದಲ್ಲಿ ತಲೆ ಕೆಡಿಸ್ಕೊಂಡಷ್ಟು ಮಂಡ್ಯದಲ್ಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಅದು ಅವ್ರಿಗೆ ಬೇಕಾಗಿಯೂ ಇಲ್ಲ. ಮಂಡ್ಯದಲ್ಲಿ ಅವರು ಅಂದುಕೊಂಡಾಗೆ ಆಗ್ಬೇಕಿದೆ. ಏನದು ಅನ್ನೋದನ್ನ ನಾವು ಮತ್ತೆ ಮತ್ತೆ ಹೇಳಬೇಕಿಲ್ಲ. ಒಟ್ನಲ್ಲಿ
ಸಿದ್ದುನೇ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚೋಕೆ ಹೊರಟಿದ್ದಾರೆ. ಆದ್ರೆ ದಂಡಾನಾಯಕನಾಗಿ ಸಿದ್ದುನೇ ಹೀಗೆ ಮಾಡಿದ್ರೆ ಉಳಿದವರ ಕಥೆ ಏನು? ಮೈತ್ರಿ ಧರ್ಮ ಪಾಲಿಸಬೇಕಾದವರೇ ಒಂದು ಜಿಲ್ಲೆಯಲ್ಲಿ ಮೈತ್ರಿ ಮತ್ತೊಂದು ಜಿಲ್ಲೆಯಲ್ಲಿ ಕಿತಾಪತಿ ಮಾಡಿದ್ರೆ ಇನ್ನು ಬೇರೆಯವರಿಗೆ ಬುದ್ಧಿ ಹೇಳೋದು ಯಾರು? ಇದೇ ಹೊತ್ತಿನ ವಿಶೇಷ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.